Hi friends, good afternoon. Assalamu alaikum, Jai Bhim. ಆತ್ಮೀಯ ಎಲ್ಲ ಬಂಧುಗಳೇ, ಇವತ್ತು ಹೊತ್ತಾಗಿ ಲೈವ್ ಬರಲಿಕ್ಕೆ ಕಾರಣ, ನಿನ್ನೆ ಕಾಂಗ್ರೆಸ್ನ CLP ಮೀಟಿಂಗ್, ಅವರ MLAಗಳು ಮತ್ತು MLCಗಳ ಒಂದು ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದು ಅದರಲ್ಲಿ SIR ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ಪರಿಷ್ಕರಣೆ ಬಗ್ಗೆ. ಆಮೇಲೆ ಕಾಂಗ್ರೆಸ್ ಪಕ್ಷ 5 ಕಡೆ ಕರ್ನಾಟಕ ರಾಜ್ಯದಲ್ಲಿ ಜನಜಾಗೃತಿ ಸಭೆ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಿ ಇವತ್ತು ಪತ್ರಿಕೆಯಲ್ಲಿ ನಾನು ಓದಿದೆ. ಎಲ್ಲ ಬಿಟ್ಟ ಮಗ ಬಂಗಿ ನಟ್ಟ ಅಂತ ಒಂದು ಗಾದೆ ಮಾತು ಹೇಳ್ತಾರೆ. ಎಲ್ಲ ಬಿಟ್ಟ ಮಗ ಬಂಗಿ ನೆಟ್ಟ ಅಂತೇಳಿ. ಈ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪನೂ ಒಂದು ರೀತಿಯ ಸೆನ್ಸಿಬಲ್ ಆಗಿ ಯೋಚಿಸುವಂತಹ, ನಿರ್ಧಾರ ತೆಗೆದುಕೊಳ್ಳುವಂತಹ ಯೋಚನೆನೇ ಇಲ್ವಾ, ಅಥವಾ ಇವ್ರಿಗೆ ಯಾರು ಸರಿಯಾದ ಅಡ್ವೈಸ್ ಕೊಡೋರು ಇಲ್ವಾ ಅನ್ನುವಂಥದ್ದು ಕೂಡ ಇವತ್ತು ಯೋಚನೆ ಮಾಡಬೇಕಾಗ್ತದೆ. ನೀವು ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ, ಮಾನ್ಯ DK ಶಿವಕುಮಾರ್ ಅವರೇ, ಮಾನ್ಯ ಸಿದ್ದರಾಮಯ್ಯ, ನೀವು ಮಾಡಬೇಕಾದ ಕೆಲಸ ಏನು? ನೀವು ಮಾಡಬೇಕಾದ ಕೆಲಸ ಬಿಟ್ಟು ನೀವು ಏನೋ ಜನಜಾಗೃತಿ ಮಾಡ್ತೀವಿ. ಜನಜಾಗೃತಿ ಅನ್ನುವಂಥದ್ದು ಬೇರೆ ಬೇರೆ ಸಂಘ ಸಂಸ್ಥೆಗಳು, STP ಅಂತ ಪಕ್ಷ, ಬೇರೆ ಬೇರೆ ಪಕ್ಷಗಳು, ನಾವುಗಳೆಲ್ಲ 3 ತಿಂಗಳಿಂದ ಮಾಡ್ತಾನೆ ಇದ್ದೀವಿ ಜನಜಾಗೃತಿ. ನೀವು ಮಾಡಬೇಕಾಗಿರೋ ಒಂದು ಸರ್ಕಾರವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ನೋಡಿ, SIR ಅಲ್ಲಿ ಏನು ತಮಿಳುನಾಡಲ್ಲಿ, ಕೇರಳದಲ್ಲಿ, ಉಳಿದ ಕಡೆ ಬಿಹಾರಲ್ಲಿ ನಡೀತಾ ಅಷ್ಟು ಅಪಾಯ ಆಗ್ಲಿಲ್ಲ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ನಡೀತಲ್ಲ, ಪಶ್ಚಿಮ ಬಂಗಾಳದಲ್ಲಿ ಅವರು ಒಂದು ಹೊಸ ವಿಷಯವನ್ನ ಆಡ್ ಮಾಡಿದ್ರು, ಲಾಜಿಕಲ್ ಡಿಸ್ಕ್ರಿಪಿಯನ್ಸೀಸ್ ಅಂತ ಹೇಳ್ಬಿಟ್ಟು. ಅಂದ್ರೆ AI ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ನಿಮ್ಮ ಹೆಸರಿನಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ, ಅಥವಾ ಒಂದು ಫ್ಯಾಮಿಲಿಗೆ 6ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ, ಅಥವಾ ತಾಯಿ ಮತ್ತು ಮಕ್ಕಳ ವಯಸ್ಸು 15 ವರ್ಷಕ್ಕಿಂತ ಕಡಿಮೆ ಇದ್ರೆ, ಇದನ್ನೆಲ್ಲವನ್ನ AI ತಂತ್ರಜ್ಞಾನದ ಮೂಲಕ ಮಾಡಿ ಅವೆಲ್ಲ ಡೌಟ್ಫುಲ್ ವೋಟರ್ಸ್ ಅಂತ ಮಾಡಿ ಡ್ರಾಫ್ಟ್ ವೋಟರ್ ಲಿಸ್ಟ್ ಅವ್ರನ್ನ ಕೈ ಬಿಟ್ಟು ಅವ್ರಿಗೆ ನೋಟಿಸ್ ಕೊಡುವಂತಹ ಕೆಲಸ ಆಗ್ತದೆ. ಈ ಕಾರಣಕ್ಕಾಗಿ ಅಂದ್ರೆ ಇವರು ಬಳಸ್ತಾ ಇರೋದು AI ತಂತ್ರಜ್ಞಾನ. ಅಂದ್ರೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಲಿಕ್ಕೆ ನೀವು ಬಳಸ್ತಾ ಇರುವಂತದ್ದು AI ತಂತ್ರಜ್ಞಾನ. ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕೂಡ ಹೊರಗಿಡಲಾಗ್ತದೆ ಅಂತೇಳಿ ಮೊನ್ನೆ ರಾಜ್ಯ ಚುನಾವಣಾಧಿಕಾರಿ ಕೂಡ ಇಲ್ಲಿ ಹೇಳಿದ್ದಾರೆ. ಇದು ಒಂದು ಗಂಭೀರವಾದಂತಹ ವಿಚಾರ. ರಾಜ್ಯ ಸರ್ಕಾರ ಇದು ಗಂಭೀರವಾಗಿ ಪರಿಗಣಿಸಬೇಕಾದದ್ದು. ಯಾಕಂದ್ರೆ ಭಾರತ ಅನ್ನುವಂಥದ್ದು ಅನಕ್ಷರಸ್ಥರ, ಅವಿದ್ಯಾವಂತರ ರಾಜ್ಯ. ಇದು ಸಾಕಷ್ಟು ಜನ ಅವಿದ್ಯಾವಂತರಿದ್ದಾರೆ, ಅನಕ್ಷರಸ್ಥರಿದ್ದಾರೆ. ನೀವು ನಿಮ್ಮ ಸರ್ಕಾರಿ ದಾಖಲೆಗಳಲ್ಲಿ ಹಲವಾರು ಹೆಸರುಗಳು ಕಾಗುಣಿತ ವ್ಯತ್ಯಾಸಗಳಿರ್ತದೆ, ತಪ್ಪುಗಳಿರ್ತದೆ. ಕನ್ನಡದಲ್ಲಿ ಒಂದು ಇದ್ರೆ ಸ್ಪೆಲ್ಲಿಂಗ್ ಇದ್ರೆ ಇಂಗ್ಲಿಷ್ ನಲ್ಲಿ ಬೇರೆನೇ ರೀತಿ ಇರ್ತದೆ. ಇದೊಂದು ಸರ್ವೇ ಸಾಮಾನ್ಯವಾದಂತ ವಿಚಾರ. ಈ ವಿಚಾರವನ್ನು ಇಟ್ಟುಕೊಂಡು ನೀವು ಕಾಗುಣಿತ ಮಿಸ್ಟೇಕ್ ಇದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಕಾರಣಕ್ಕೆ AI ತಂತ್ರಜ್ಞಾನ ಬಳಸ್ಕೊಂಡ್ರೆ ಲಕ್ಷಾಂತರ ಮತದಾರರು ಹೊರಗಿಳಿಯುವಂತ ಅಪಾಯ ಇದೆ. ನೀವು ಮತದಾರ ಪರಿಷ್ಕರಣೆ ಮಾಡೋದಾದ್ರೆ ನಿಮ್ಮ ಉದ್ದೇಶ ಏನು? ಮತದಾರಗಳನ್ನ, ಅರ್ಹ ಮತದಾರಗಳನ್ನ ಒಳಗೊಳ್ಳುವುದು ತಾನೆ. ಆ ಒಳಗೊಳ್ಳುವ ಪ್ರಕ್ರಿಯೆಯಲ್ಲಿ ನೀವು AI ತಂತ್ರಜ್ಞಾನ ಬಳಸುವ ಅವಶ್ಯಕತೆ ಏನಿದೆ? ನಿಮ್ಗೆ ಗೊತ್ತಿದೆ, ಒಂದು ಫಾರ್ ಎಕ್ಸಾಂಪಲ್ ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಆ ಗ್ರಾಮದಲ್ಲಿ ಎಲ್ರಿಗೂ ಕೂಡ ಯಾರು ಅಂತ ಹೇಳ್ಕೊಂಡು ಗೊತ್ತಿದೆ. ಹಾಗಾಗಿ ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕಾದ ಕೆಲಸ, ಮತದಾರ ಪರಿಷ್ಕರಣೆಯಲ್ಲಿ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅನ್ನುವಂತ ಒಂದು ಹೊಸ ಆಡ್ ಅನ್ನು ಮಾಡಿದಾರಲ್ಲ ವೆಸ್ಟ್ ಬೆಂಗಾಲಲ್ಲಿ, ಅದನ್ನ ಕೈ ಬಿಡುವಂತೆ ಆಗ್ರಹಿಸಬೇಕು. ಅದನ್ನ ಕೈ ಬಿಡಲಿಕ್ಕೆ ದೊಡ್ಡ ಮಟ್ಟದ ಹೋರಾಟ ಆಗಬೇಕು. ಅವ್ರು ಪರಿಷ್ಕರಣೆ ಮಾಡಲಿ. ಆದ್ರೆ AI ತಂತ್ರಜ್ಞಾನ ಬಳಸಿಕೊಂಡು ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಮಾಡೋದ್ರಿಂದ ಲಕ್ಷಾಂತರ ಮತದಾರರು SIR ನಿಂದ ಹೊರಗಿಡುವಂತ ಅಪಾಯ ಇದೆ. ಆ ಕಾರಣಕ್ಕೇನೆ ವೆಸ್ಟ್ ಬೆಂಗಾಲ್ನಲ್ಲಿ 27 ಲಕ್ಷ ಮತದಾರರ ಪಟ್ಟಿಯಿಂದ ಹೊರಗುಳಿದ್ರು. ಮಾತ್ರವಲ್ಲ, ಈ 27 ಲಕ್ಷ ಮತದಾರರು ಈ ಬಾರಿಯ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಮತ ಹಾಕ್ಲಿಕ್ಕೆ ಸಾಧ್ಯ ಆಗಿಲ್ಲ.
ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ, ಈಗ ಈ ಬಾರಿ ನೀವು ವೋಟ್ ಹಾಕಿಲ್ದಿದ್ರೆ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ವೋಟ್ ಹಾಕೊಳ್ಳಿ ಅಂತ. ಒಂದನೇದು ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡೋದು, ಯಾಕಂದ್ರೆ ಚುನಾವಣಾ ಆಯೋಗ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೆಸ್ತಾ ಇದ್ರು, ಆದರೆ ಇದರಲ್ಲಿ ಕೆಲಸ ಮಾಡೋರು ಯಾರು? ಕರ್ನಾಟಕ ರಾಜ್ಯ ಸರ್ಕಾರದ ಉದ್ಯೋಗಿಗಳು, ಎಂಪ್ಲಾಯೀಸ್. ಹಾಗಾಗಿ ಅವರಿಗೆ ಸರಿಯಾದ ನಿರ್ದೇಶನವನ್ನು ಕೊಡಬೇಕು. ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅನ್ನುವಂತ ವಿಚಾರವನ್ನ ಕರ್ನಾಟಕದಲ್ಲಿ ಲಾಗು ಮಾಡಬಾರದು ಅಂತ ಹೇಳಿ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು. ಇಲ್ಲ ಅಂತಂದ್ರೆ ಈ ಪ್ರಕ್ರಿಯೆಯನ್ನು ನಾವು ಬಾಯ್ಕಾಟ್ ಮಾಡಬೇಕು. ರಾಜ್ಯ ಸರ್ಕಾರ, ಮಾನ್ಯ ಶಿವಕುಮಾರ್ ಅವರೇ, ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ಎಲ್ಲ ಶಾಸಕರೇ, ಇದರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಆಗಬೇಕು. ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಬಳಸಬಾರದು, ನಮ್ಮ ಮತದಾರರು ಹೊರಗಿಳಿಬಾರದು ಅನ್ನೋಂತ ದೊಡ್ಡ ಹೋರಾಟಕ್ಕೆ ಈ ಕಾಂಗ್ರೆಸ್ ಪಕ್ಷ ಒಂದು ಕರೆಯನ್ನು ಕೊಡಬೇಕಾಗ್ತದೆ. ಇಲ್ಲ ಅಂದ್ರೆ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ನೀವು ಮಾಡ್ತೀವಿ ಅಂತಂದ್ರೆ ಈ ಪೂರ್ಣ ಪ್ರಕ್ರಿಯೆಯನ್ನ ನಾವು ಬಾಯ್ಕಾಟ್ ಮಾಡ್ತೇವೆ ಅನ್ನುವಂತ ಒಂದು ಗಟ್ಟಿಯಾದಂತಹ ನಿರ್ಧಾರವನ್ನ ಶಿವಕುಮಾರ್ ಅವರು ತೆಗೆದುಕೊಳ್ಬೇಕು. ನೀವು ಪೀಪಲ್ ಫ್ರೆಂಡ್ಲಿ ಆದಂತಹ ಯಾವುದೇ ಅಂಶಗಳನ್ನ ತಗೊಂಡ್ ಬನ್ನಿ, ನಮ್ಮ ಅಭ್ಯಂತರ ಇಲ್ಲ. ಈಗ ನೋಡಿ, ಏನು ಮತದಾರರ ಪರಿಷ್ಕರಣೆಯಲ್ಲಿ ಯಾರಾದ್ರೂ ಡೂಪ್ಲಿಕೇಟ್ ವೋಟರ್ಸ್ ಇದ್ರೆ ಅವ್ರು ಹೋಗ್ಲಿ, ಅಭ್ಯಂತರ ಇಲ್ಲ. ಯಾರಾದ್ರೂ ಡೆತ್ ಆದ್ರೆ ಅವ್ರು ಹೋಗ್ಲಿ, ಯಾರಾದ್ರೂ ಟ್ರಾನ್ಸ್ಫರ್ ಆದ್ರೆ ಹೋಗ್ಲಿ. ಆದ್ರೆ ನಿಜವಾದಂತ ಮತದಾರ, 10 ವರ್ಷಗಳಿಂದ ಇಲ್ಲಿ ವಾಸ ಮಾಡಿದಂತ ವ್ಯಕ್ತಿ, ಹಲವಾರು ಚುನಾವಣೆಗಳಲ್ಲಿ ಹಾಕಿದ ವ್ಯಕ್ತಿಯನ್ನ ನೀವು ಮತದಾರರ ಪಟ್ಟಿಯಿಂದ ಸಣ್ಣ ಒಂದು ಕಾಗುಣಿತ ತಪ್ಪಿಗೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ನೀವು ತೆಗಿತೀರಿ ಅಂತಂದ್ರೆ ಎಂತ ಘೋರ ಅನ್ಯಾಯ ರೀ. ಇದನ್ನೆಲ್ಲ ಸಹಿಸ್ಕೊಂಡು ನಾವು ಇರ್ಬೇಕಾ? ಈ ಬಿಜೆಪಿ ಮಾಡುವಂತ ಈ ಬಿಜೆಪಿಗೆ ಫೇವರ್ ಆಗಿ ಮಾಡುವಂತ ಬಿಜೆಪಿಗೆ ಫೇವರ್ ಆಗಿ ಬಿಜೆಪಿಯನ್ನ ಗೆಲ್ಲಿಸಲಿಕ್ಕೆ ಚುನಾವಣಾ ಆಯೋಗವನ್ನು ಬಳಸಿಕೊಂಡು ದುರುಪಯೋಗ ಮಾಡಿಸಿಕೊಂಡು ಇಂಥ ಕೆಲಸಕ್ಕೆ ಈ ರೀತಿ ಮಾಡ್ತಾ ಇರಬೇಕಾದ್ರೆ ಈ ಕಾಂಗ್ರೆಸ್ ಅವರು ಈ ಕಡಲೆಕಾಯಿ ತಿನ್ಕೊಂಡು ನೀವು ಆಟ ಆಡ್ಕೊಂಡು ಇರ್ತೀರಾ? ನೀವು ಓಟ್ ತಗೊಂಡವ್ರು ನೀವು, ಗೆಲ್ಲೋರು ನೀವು, MLAಗಳು ನೀವು, ಸರ್ಕಾರ ನಿಮ್ದು. ಏನ್ರಿ ಮಾಡ್ತಾ ಇದೀರಿ ನೀವು? ಜನಜಾಗೃತಿ ಮಾಡ್ತೀರಂತೆ. ಯಾವುದೋ ಸಂಘ ಸಂಸ್ಥೆಗಳು ಯಾವುದೋ ಸಣ್ಣ ಪುಟ್ಟ ಪೊಲಿಟಿಕಲ್ ಪಾರ್ಟಿ ಮಾಡೋ ಕೆಲಸವನ್ನ ಆಡಳಿತ ಪಕ್ಷ ನೀವೇನ್ರಿ ಜನಜಾಗೃತಿ ಮಾಡೋದು? ಮೈನ್ ಆಗಿ ನೀವು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅನ್ನುವಂತ ಈ ಅಂಶವನ್ನ ತೆಗೆದೇ ಹಾಕದೆ ಹೋದ್ರೆ ನಾಳೆ ಲಕ್ಷಾಂತರ ವೋಟರ್ಸ್ ಈ ಪ್ರಕ್ರಿಯೆಯಿಂದ ಮತದಾರರ ಪಟ್ಟಿಯಿಂದ ಹೊರಗಿಳಿತಾರೆ. ಅದು ಹೆಚ್ಚು ನಷ್ಟ ಆಗುವಂಥದ್ದು ನಿಮ್ಮ ಪಕ್ಷಕ್ಕೆ ಅನ್ನೋದನ್ನ ಮರಿಬೇಡಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ. ಯಾಕಂದ್ರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದಾಗ ಅವ್ರು ಹೇಳಿದಂತ ಮಾತು, ಈ ಬಾರಿ SIR ಆದ ನಂತರ ಕರ್ನಾಟಕದಲ್ಲಿ ಬಿಜೆಪಿ ನಾವು ಗೆಲ್ತೀವಿ ಅಂತೇಳಿ ಎಷ್ಟು ಕಾನ್ಫಿಡೆನ್ಸ್ ನಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಇವರು ಮತಗಳ್ಳತನ ಮಾಡ್ತಾರ್ರಿ. ಅದಕ್ಕೆ ನಿಮ್ಮ ಕೌಂಟರ್ ಸ್ಟ್ರಾಟಜಿ ಏನು? ಈ ಬಿಜೆಪಿಯ ಮತಗಳ್ಳತನಕ್ಕೆ ಆಡಳಿತದಲ್ಲಿರುವಂತ ನಿಮ್ಗೆ ಶಕ್ತಿ ಇದೆ, ಆಡಳಿತ ಇದೆ, ಎಲ್ಲವೂ ಇದ್ದುಕೊಂಡು ನಿಮ್ಮ ಕೌಂಟರ್ ಸ್ಟ್ರಾಟಜಿ ಏನು? ಸಮಾವೇಶ ಮಾಡೋದಾ ನಿಮ್ ಕೌಂಟರ್ ಸ್ಟ್ರಾಟಜಿ? ನಾಚಿಕೆ ಆಗೋದಿಲ್ವೇನ್ರಿ ನಿಮ್ಗೆ? ಸಮಾವೇಶ ಮಾಡಿ ನೀವು ಏನ್ ಸಾಧಿಸಿಕೊಟ್ಟಿದ್ರಿ? ನೀವು ಮಾಡ್ಬೇಕಾಗಿರೋ ಕೆಲಸ ಏನು? ಒಂದನೇದು ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅನ್ನುವಂತ ವಿಚಾರ, ಇದನ್ನ ಕರ್ನಾಟಕದಲ್ಲಿ ಜಾರಿ ಮಾಡಬಾರ್ದು. ಆ ರೀತಿ ಏನಾದ್ರೂ ನೀವು ಜಾರಿ ಮಾಡಿದ್ರೆ ಈ ಟೋಟಲ್ ಪ್ರೋಸೆಸ್ ಅನ್ನ ನಾವು ಬಾಯ್ಕಾಟ್ ಮಾಡ್ತೀವಿ ಅನ್ನುವಂತ ಒಂದು ಗಟ್ಟಿ ನಿರ್ಧಾರ ಕೈಗೊಳ್ಬೇಕು. ಹಂಗ್ ಮಾಡಿ ಸರ್ಕಾರ ಹೋಗ್ರಿ. ಇಲ್ಲಿನ ಜನರು, ಕರ್ನಾಟಕ ರಾಜ್ಯದ ಜನತೆ, ಬಡವರು, ಅಲೆಮಾರಿಗಳು, ಕೂಲಿ ಕಾರ್ಮಿಕರು, ವಲಸೆ ಕಾರ್ಮಿಕರು, ಇವರ ಮುಖ್ಯ. ಅಂದ್ರೆ ಇವರು ಟೆಸ್ಟ್ ಮಾಡ್ತಾ ಇರೋದು ಈ ಬಡವರ ನಾಗರಿಕತ್ವವನ್ನ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಎರಡನೇ ವಿಚಾರ, ಏನಾಗ್ತದೆ, 27 ಲಕ್ಷ ಮತದಾರರನ್ನ ವೆಸ್ಟ್ ಬೆಂಗಾಲ್ ಹೊರಗಿಟ್ಟ ಮೇಲೆ ಅವರು ಕ್ಲೈಮ್ ಮಾಡ್ಲಿಕ್ಕೆ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅವರು ಡಾಕ್ಯುಮೆಂಟ್ ಕೊಟ್ಟು ಕ್ಲೈಮ್ ಮಾಡ್ಲಿಕ್ಕೆ ಇರೋ ಟೈಮ್ ಇದೆಯಲ್ಲ, ನೀವು 1 ಮಂತ್ ಕೊಟ್ರೆ ಹೇಗ್ರಿ ಸಾಧ್ಯ ಆಗ್ತದೆ? 27 ಲಕ್ಷ ಜನ ಕ್ಯೂ ಇಟ್ಕೊಂಡು ಯಾಕೆ ಸಾಧ್ಯ ಆಗ್ತದೆ? ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಪ್ರಕ್ರಿಯೆ ಏನಿದೆಲ್ಲ, ಏನು ನಮ್ಮ ಡ್ಯೂರೇಷನ್, ಕ್ಲೈಮ್ ಡ್ಯೂರೇಷನ್ ಏನಿದೆ, ಇಲ್ಲೇನು ಕರ್ನಾಟಕದಲ್ಲಿ ನಾಳೆ ಚುನಾವಣೆ ಏನಿಲ್ಲ, 2028ಕ್ಕೆ ಚುನಾವಣೆ ಇರೋದು. ಹಾಗಾಗಿ ಕ್ಲೈಮ್ ಟೈಮ್ ಏನಿದೆ ಇದನ್ನ ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಬಲವಾದ ಡಿಮಾಂಡ್ ಕರ್ನಾಟಕ ಸರ್ಕಾರ ಮಾಡಬೇಕು. ಮತ್ತು ಸುಪ್ರೀಂ ಕೋರ್ಟ್ಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋದಾದ್ರೂ ಕೂಡ ಅದನ್ನ ಮಾಡಬೇಕಾಗ್ತದೆ.
ಮೂರನೇ ವಿಚಾರ ಈ ರಾಜ್ಯ ಸರ್ಕಾರ ಮಾಡಬೇಕಾಗಿರುವಂತದ್ದು ಡಾಕ್ಯುಮೆಂಟ್ ವಿಚಾರದಲ್ಲಿ. ನೀವೇನೋ ಆ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರೆ ಏನಾಯ್ತು ನನಗೆ ಗೊತ್ತಿಲ್ಲ, ನೀವು ಅದನ್ನ ಹೇಳ್ಬೇಕು. ಸ್ಮಾರ್ಟ್ ಕಾರ್ಡ್ ಕೊಡೋದು ವಿಚಾರದಲ್ಲಿ ಮೂರನೇ ವಿಚಾರ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ಈ ಡಾಕ್ಯುಮೆಂಟ್ಗಳು ಏನ್ ಕೇಳ್ತಾ ಇದ್ದಾರೆ ಇವರು, ಬೈ ಚಾನ್ಸ್ ಯಾರಿಗಾದ್ರೂ ಆ 2002 ವೋಟಲ್ಲಿ ಮ್ಯಾಪ್ ಆಗ್ಲಿಲ್ಲ ಅಥವಾ ಏನೋ ಕಾರಣಕ್ಕೆ ಹೊರಗಡೆ ಹೋದ್ರೆ ಡಾಕ್ಯುಮೆಂಟೇಶನ್ ಕೊಡಬೇಕು ಅಂತ ಕೇಳಿದಾರಲ್ಲ. ಈ ಡಾಕ್ಯುಮೆಂಟೇಶನ್ ಅಲ್ಲಿ 11-12 ಡಾಕ್ಯುಮೆಂಟ್ ಏನ್ ಕೇಳಿದರೆ ಅದರಲ್ಲಿ ರಾಜ್ಯ ಸರ್ಕಾರ ಕೊಡಬಹುದಾದಂತ 2 ಡಾಕ್ಯುಮೆಂಟ್ಗಳಿದೆ. ಅದು ಒಂದು ಜಾತಿ ದೃಢೀಕರಣ ಪತ್ರ, ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದು. ಎರಡನೇದು ವಾಸ ದೃಢೀಕರಣ ಪತ್ರ, ತಹಶೀಲ್ದಾರ್ ಇಶ್ಯೂ ಮಾಡುವಂತ ವಾಸ ದೃಢೀಕರಣ ಪತ್ರ. ಯಾರಿಗೆ ಡಾಕ್ಯುಮೆಂಟ್ ಇಲ್ಲ ಅಂತವರಿಗೆ ವಿತೌಟ್ ಎನಿ ಹ್ಯಾಸಲ್ಸ್, ಯಾವುದೇ ಅಡೆತಡೆ ಇಲ್ಲದೆ ಈ 2 ಡಾಕ್ಯುಮೆಂಟ್ಗಳನ್ನ ಕೊಡುವಂತ ಕೆಲಸ ಮಾಡಬೇಕು. ಯಾರೋ ಒಬ್ರು ಗ್ರಾಮ ಪಂಚಾಯತಿಯಲ್ಲಿ ಒಂದು ವಾಸ ದೃಢೀಕರಣ ಪತ್ರವನ್ನು ತಂದ್ರೆ ಅದರದ ಆಧಾರದ ಮೇಲೆ ಇಮಿಡಿಯೇಟ್ ಆಗಿ ನೀವು ವಾಸ ದೃಢೀಕರಣ ಪತ್ರ ಕೊಡಬೇಕು. ಯಾಕಂದ್ರೆ ಅವ್ರದ್ದು ನೋಡಿ, ವೋಟರ್ ಐಡಿ ಇರ್ತದೆ, ಅವ್ರ ಹತ್ರ ರೇಷನ್ ಕಾರ್ಡ್ ಇರ್ತದೆ, ವೋಟರ್ ಐಡಿ ಇರ್ತದೆ, ಅವ್ರ ಹತ್ರ ಪ್ಯಾನ್ ಕಾರ್ಡ್ ಇರ್ತದೆ, ಅವ್ರ ಹತ್ರ ಬ್ಯಾಂಕ್ ಪಾಸ್ಬುಕ್ಸ್, ಅಂದ್ರೆ ಬೇಕಾದಷ್ಟು ದಾಖಲೆ ಇದೆ. ಬಟ್ ಆ ದಾಖಲೆಯನ್ನ ಚುನಾವಣಾ ಆಯೋಗ ಮಾನ್ಯ ಮಾಡ್ತಾ ಇಲ್ಲ. ಬಟ್ ರಾಜ್ಯ ಸರ್ಕಾರಕ್ಕೆ ಏನಾಗಿದೆ ರೋಗ, ನೀವು ಈ ಡಾಕ್ಯುಮೆಂಟ್ ಅನ್ನು ಇಟ್ಕೊಂಡು ಯಾರಾದ್ರೂ ತಂದು ಕೊಟ್ರೆ ಇಮಿಡಿಯೇಟ್ ಆಗಿ ನೀವು ಇನ್ಕಮ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂ ಮಾಡುವಂತದ್ದು ಮತ್ತು ವಾಸ ದೃಢೀಕರಣ ಪತ್ರ ತಹಶೀಲ್ದಾರರಿಂದ ಮಾಡುವಂಥದ್ದು. ಈ ಕೆಲಸವನ್ನ ಬಹಳ ಸುಲಭವಾಗಿ, ಸುಲಲಿತವಾಗಿ, ಯಾವುದೇ ಅಡೆತಡೆ ಇಲ್ಲದೆ ಬಹಳ ಸ್ಪೀಡ್ ಅಪ್ ಆಗಿ ಮಾಡಬೇಕು. ಇದಕ್ಕೆ ಬೇಕಾದಂತ ಟೆಕ್ನಾಲಜಿ, ಇದಕ್ಕೆ ಬೇಕಾದಂತ ಸಫಿಷಿಯಂಟ್ ಸ್ಟಾಫ್, ಇದಕ್ಕೆ ಬೇಕಾದಂತ ರಿಕ್ವೈರ್ಮೆಂಟ್, ಇದೆಲ್ಲವನ್ನು ಮಾಡಬೇಕು ಅಂತ ಹೇಳಿ ಈ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ಚುನಾವಣಾ ಈ ಒಂದು ಪರಿಷ್ಕರಣೆಯ ಮತದಾರ ಪರಿಷ್ಕರಣೆಯ ಒಂದು ಪ್ರಕ್ರಿಯೆಯಲ್ಲಿ ಯಾವೊಬ್ಬ ಮತದಾರರು ಕೂಡ ಹೊರಗುಳಿಬಾರದು. ಅದರ ಜವಾಬ್ದಾರಿ, ಮೊಟ್ಟ ಮೊದಲ ಜವಾಬ್ದಾರಿ ನಿಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಫ್ರೆಂಡ್ಸ್ ನೋಡಿ, ಈ SIR ಬಗ್ಗೆನ ನಿಜವಾದ ಇಶ್ಯೂಗಳೇನು ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ರಾಜ್ಯ ಸರ್ಕಾರಕ್ಕೆ ನನ್ನ ಅರಿಕೆಯನ್ನ ನಾನು ಸಲ್ಲಿಸಿದ್ರಿ, ಏನು ಇಶ್ಯೂ ಅಂತ ಹೇಳ್ಕೊಂಡು. ಎಲ್ಲರೂ ಕೂಡ ಈ ಬಗ್ಗೆ ಹೆಚ್ಚು ಹೆಚ್ಚು ಇದನ್ನ ಶೇರ್ ಮಾಡಬೇಕು, ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು. ಈ ಕಂಟೆಂಟ್ ನಲ್ಲಿ ಬೇರೆ ಬೇರೆಯವರು ಹೆಚ್ಚು ಮಾತಾಡಬೇಕು, ಪತ್ರಿಕೆಗಳಲ್ಲಿ ಬರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕು. ರಾಜ್ಯ ಸರ್ಕಾರ ಕಣ್ಣು ತೆರೆಸುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೇನೆ. ಜೈ ಹಿಂದ್, ಜೈ SDPI, ಜೈ ಭೀಮ್.